ಇರಲಿ ಅಂತ ಮಂಗಳ ಮೈತ್ರಿಯನ್ನು ಹಾರೈಸುತ್ತ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇಲ್ಲಿ ಇವತ್ತು ಪವಿತ್ರ ಬುದ್ಧ ಜಯಂತಿಯ ದಿನ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಶುದ್ಧ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದೆ. ನಾನು ಹೇಳ್ತೀನಿ ಆ ರೀತಿ ಕೈ ಜೋಡಿಸಿ, ಎಲ್ಲರೂ ಕೈ ಜೋಡಿಸಿ, ಹಾತ್ ಜೋಡಿ ನೋಡಿ. ಓಕಾಸ ವಂದಾಮಿ ಬಂತೆ ಸಂಘೋ ಭಾರತಯೇನ ಕಥಂ ಸಬ್ಬಂ ಅಪರಾಧಂ ಖಮಥಮೇ ಬಂತೆ ದ್ವಿತೀಯಂಪಿ ಓಕಾಸ ವಂದಾಮಿ ಬಂತೆ ಸಂಘೋ ಭಾರತಯೇನ ಕಥಂ ಸಬ್ಬಂ ಅಪರಾಧಂ ಖಮಥಮೇ ಬಂತೆ ಸಂಘೋ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಭಗವಾನ್ ಬುದ್ಧರ ಬೌದ್ಧ ಧರ್ಮವನ್ನು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮಾನತೆಯ ಸಮಾಜ ಬರಬೇಕು ಅಂತೇಳಿ ಬೌದ್ಧ ಧರ್ಮಕರವರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ನಾವು ಒಂದು ಸಮಾನತೆಯ ಸಮಾಜ ಬರಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಬೌದ್ಧ ಧರ್ಮದಲ್ಲಿ ಯಾವುದೇ ರೀತಿಯಾದಂಥ ಅಸಮಾನತೆ ಇಲ್ಲ. ಮೇಲು ಕೀಳು, ಬಡವ ಬಲ್ಲಿದ ಅನ್ನೋಂಥದ್ದು ಎಲ್ಲರೂ ಸಮಾನರು. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಬರೀ ಮನುಷ್ಯ ಎಲ್ಲ, ಎಲ್ಲರೂ ಅಷ್ಟೇ, ಜೀವಿಗಳು ಎಲ್ಲರೂ ಹುಟ್ಟಿದ ಮೇಲೆ ಒಂದು ದಿವಸ ಅಂತ ಕಾಣಲೇಬೇಕು. ಹಾಗಾಗಿ ಇವತ್ತು ವಿಶೇಷ ಏನಂದರೆ ಬುದ್ಧ ಪೂರ್ಣಿಮೆ, ವೈಶಾಖ ಬುದ್ಧ ಪೂರ್ಣಿಮೆ ಅಂತ ಹೇಳಿದ್ರೆ ಬುದ್ಧ ಹುಟ್ಟಿದಂಥದ್ದು ಇವತ್ತೇ, ಬುದ್ಧನಿಗೆ ಜ್ಞಾನೋದಯ ಆಗಿತ್ತು ಇವತ್ತು, ಬುದ್ಧ ತನ್ನ ಅಂತಿಮ ದಿನವನ್ನು ಕಳೆದಿತ್ತು ಇವತ್ತು, ಮರಣವನ್ನು ಹೊಂದಿತ್ತು. ಹಾಗಾಗಿ ವೈಶಾಖ ಪೂರ್ಣಿಮೆ ತುಂಬ ವಿಶಿಷ್ಟವಾದಂಥದ್ದು. ವಿಶ್ವದಲ್ಲಿ, ಪ್ರಪಂಚದಲ್ಲಿ ನೀವು ಯಾವುದೇ ಪ್ರವಾದಿಗಳಾಗಿರ್ಬೋದು ಅಥವಾ ಏನೇನೋ ಹೇಳ್ತಾರಲ್ಲ, ಪ್ರವಾದಿಗಳು ಅಂತ ಹೇಳ್ತಾರೆ, ದೇವದೂತರು ಅಂತ ಹೇಳ್ತಾರೆ, ದೇವರೇ ಕಳಿಸ್ಕೊಟ್ಟಿದ್ದ ಅಂತ ಹೇಳ್ತಾರೆ. ಆದರೆ ಭಗವಾನ್ ಬುದ್ಧರು ಇಲ್ಲ, ನಾನು ಒಬ್ಬ ನಿಮ್ಮಂಗೆ ಅಂದರೆ ಬೋಧಿಯನ್ನು ಪಡೆದಿದ್ದೀನಿ, ಅನಂತನ ಜ್ಞಾನವನ್ನು ಪಡೆದಿದ್ದೀನಿ. ಹಾಗಾಗಿ ಬೌದ್ಧ ಧರ್ಮ ಒಂದು ಸಮಾನತೆಯ ಆಧಾರದ ಮೇಲೆ ಇರ್ತಕ್ಕಂಥದ್ದು, ವೈಜ್ಞಾನಿಕ ರೀತಿಯಲ್ಲಿರ್ತಕ್ಕಂಥದ್ದು. ಐನ್ಸ್ಟೈನ್ ಅಂತ ಪ್ರಪಂಚದ ದೊಡ್ಡ ವಿಜ್ಞಾನಿ ಹೇಳ್ತಾನೆ, ಅವನು ನಾನು ಮುಂದೆ ಹುಟ್ಟೋದಾರೆ ಬೌದ್ಧ ಧರ್ಮದ ಅನುಯಾಯಿಯಾಗಿ ಹುಟ್ಟಿದ್ದೇನೆ. ಹಾಗಾಗಿ ಬೇರೆ ಬೇರೆಯವರೆಲ್ಲರೂ ಈ ಒಂದು ಸಮಾನತೆಯನ್ನು ಸಾರ್ತಕ್ಕಂಥ ಈ ಒಂದು ಧರ್ಮವನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀರಿ. ಅದರಂತೆ ಬರೀ ಒಪ್ಕೊಂಡೇ ಅಲ್ಲ, ಅದರ ರೀತಿಯಲ್ಲಿ ನಡ್ಕೊಳ್ಬೇಕು, ಅನುಸರಿಸಬೇಕು, ಆ ದಾರಿಯಲ್ಲಿ ಸಾಗಬೇಕು. ಹಾಗಾಗಿ ಇದು ಇವತ್ತು ವಿಶಾಖ ಬುದ್ಧ ಪೂರ್ಣಿಮೆ ವಿಶೇಷವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ನಾವು ಎಲ್ಲ ದಿನಗಳಲ್ಲೂ ಇಲ್ಲಿ ಬರ್ತೀರಿ. ಭಗವಾನ್ ಬುದ್ಧರು ಜ್ಞಾನವನ್ನು ಮಾಡೋದ್ರ ಮುಖಾಂತರ ನೆಮ್ಮದಿ ಮತ್ತು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗುತ್ತೆ. ಸರ್, ಭಗವಾನ್ ಬುದ್ಧರು ಶಾಂತಿಯನ್ನು ಪ್ರತಿಪಾದನೆ ಮಾಡಿದ್ರು, ಆದರೆ ಜಗತ್ತಿನಲ್ಲೇ ಯುದ್ಧಗಳು ನಡೀತಾ ಇದೆ, ಏನು ಹೇಳ್ತೀರಾ ಸರ್? ಬೌದ್ಧ ಧರ್ಮವನ್ನು ಒಪ್ಕೊಂಡಿರ್ತಕ್ಕಂಥದ್ದು ಎಲ್ಲಿನೂ ನಡೀತಾ ಇದೆ. ಅದಕ್ಕೆ ನಾವು ವಿಶ್ವಕ್ಕೆ ಇವತ್ತು ಬುದ್ಧನ ಸಂದೇಶ ಅನಿವಾರ್ಯವಾಗಿ ಬೇಕಾಗಿದೆ. ಇವತ್ತೇನು ನಾವು ರಷ್ಯಾ, ಉಕ್ರೇನ್, ಇಸ್ರಾನ್, ಇರಾಕು, ಇರಾನ್ ಈ ಕಡೆ ಯುದ್ಧಗಳು ನಡೀತಾ ಇದೆಯಲ್ಲ, ಯುದ್ಧಗಳು ಬೇಡ ಅಂತೇಳಿ ಭಗವಾನ್ ಬುದ್ಧರನ್ನು ಮನೆಯನ್ನು ಬಿಡಬೇಕು ಅಂದವಾಗ, 29ನೇ ವರ್ಷದಲ್ಲಿ ಮನೆಯನ್ನು ಬಿಡಬೇಕಾದವಾಗ ಮುಖ್ಯವಾಗಿ ಯುದ್ಧ ಬೇಡ ಅಂತಲೇ ಮನೆಯನ್ನು ಬಿಟ್ಟಿದ್ದು. ಯುದ್ಧ ಬೇಡ ಅಂತಲೇ ಮನೆಯನ್ನು ಬಿಟ್ಟು 6 ವರ್ಷಗಳ ಕಾಲ ತಪಸ್ಸು ಮಾಡಿ ಆಮೇಲೆ ಜ್ಞಾನವನ್ನು, ಆ ನಂತರದಲ್ಲಿ ಅಷ್ಟಮಾರ್ಗವನ್ನು ಬೋಧನೆ ಮಾಡಿದ್ದು, ಎಲ್ಲಿ ಶಾಂತಿ, ಕರುಣೆ, ಪ್ರೀತಿ ಅನ್ನು ಬೋಧನೆ ಮಾಡಿದ್ದು. ಹಾಗಾಗಿ ತುಂಬ ವಿಶೇಷವಾದಂಥ ವಿಶಿಷ್ಟವಾಗಿರ್ತದೆ.
ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935 ಅನೌನ್ಸ್ ಮಾಡ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ. ಹಾಗಾಗಿ 1956 ಅಕ್ಟೋಬರ್ 14 ವೈಶಾಖ ಬುದ್ಧ ಪೂರ್ಣಿಮೆ ದಿವಸ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಮತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳುತ್ತಂದರೆ, ಇದು ನಮ್ಮ ಪೂರ್ವಿಕರ ಧರ್ಮ, ಈ ದೇಶದಲ್ಲಿ ಹುಟ್ಟಿದಂಥ ಧರ್ಮ. ಬೌದ್ಧ ಧರ್ಮ ಬುದ್ಧನ ಕಾಲದಲ್ಲಿ ಹಿಂದೂ ಧರ್ಮ ಇರಲಿಲ್ಲ, ವೇದಗಳು ಉಪನಿಷತ್ತುಗಳಿದ್ವು, ಆದರೆ ಹಿಂದೂ ಧರ್ಮ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಇದು ಬುದ್ಧನ 2568ನೇ ವರ್ಷದಲ್ಲಿ ನಾವು ಲೆಕ್ಕ ಹಾಕಿ 500 ವರ್ಷ 600 ವರ್ಷ 1000 ವರ್ಷ ಅಂತ ಮಾತಾಡ್ತೀವಿ. ಅದೇ 2500 ವರ್ಷಗಳ ಹಿಂದೆಯೇ ಈ ವಿಚಾರವನ್ನು ಹೇಳಿದಂಥ ವಿಶ್ವದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಭಗವಾನ್ ಬುದ್ಧರು. ಹೀಗಾಗಿ ಇದೊಂದು ವಿಶೇಷವಾದಂಥದ್ದು. ಹೀಗಾಗಿ ಎಲ್ರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಹೆಸರೇ ಬಿಡಿ ಸರ್. ನನ್ನ ಹೆಸರು ಡಾಕ್ಟರ್ ಆರ್ ಮೋಹನ್.